ಓಕೆನಾ. ನಮಸ್ತೆ ಅಂಶು ಅಶೋಕ್ ಹೆಗಡೆ. ಈ ವಾರದ ನಮ್ಮ ಪರಿಚಯ ಇದರಲ್ಲಿ ಪ್ರೋಗ್ರಾಮ್ನಲ್ಲಿ ಯಾರನ್ನ ನಮ್ಮ ಹೊನ್ನಾವರ ಇದ್ದಾರಲ್ಲ, ಹೊನ್ನಾವರದ ಕೂಸು ನಾಗನಿಧಿ. ನಾಗನಿಧಿ ಅಂದ್ರೆ ನಮಗೆ ಒಂದು ಹೆಮ್ಮೆ ಇದೆ, ಖುಷಿ ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ಕಲಾ ಸೇವೆ ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸ್ತಿದಾರಲ್ಲ. ಜಾಸ್ತಿ ಮಾತಾಡಬೇಡ, ಅವ್ರ ಹತ್ರನೇ ಮಾತಾಡೋಣ. ನಮಸ್ತೆ ಪ್ರಿಯ ವೀಕ್ಷಕರೇ. ಇವತ್ತು ಹೆಂಗೆ ನನ್ನ ನಸೀಬು ಹೆಂಗಿದೆ ಅಂತಂದರೆ, ಈ ನಮ್ಮ ಕಡೆ ಈ ನಾಗನಿಧಿ ಅಂತಾರೆ, ಬಟ್ ಅದು ಏನಂದರೆ ಹಿಂಗೆ ತಗೊಳಕ್ಕೆ ಹೋಗ್ಬಿಟ್ರೆ ಕೊಚ್ಚಿಬಿಡುತ್ತೆ. ಹಾಗಾಗಿ ಸ್ವಲ್ಪ ದೂರನೇ ಇಟ್ಕೊಂಡಿದ್ದೀನಿ. ತಮಾಷೆಗಳಿದೆ. ಇವರು ಹೊನ್ನಾವರದವರು, ನಮ್ಮ ಉತ್ತರ ಕನ್ನಡ ಜಿಲ್ಲೆ. ನಾಗನಿಧಿ ಅಂತ ಹೆಸರು. ಎಷ್ಟೊಂದು ಡಿಫ್ರೆಂಟ್ ಆಗಿದೆ ಅಲ್ವಾ. ಹಾಗೆಯೇ ಇವರ ಪ್ರತಿಭೆ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ನಮ್ಮ ಬಾಗಿಗೆ ಮೇಡಮ್ ನಮಗೆ ಹೇಗೆ ಈ ಹೊನ್ನಾವರದವ್ರನ್ನ ನಾನು ಸ್ವಾಗತ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ನಮ್ಮ ಊರ ನಾನು ಸಿರ್ಸಿ ತಾಲೂಕು, ನೀವು ಹೊನ್ನಾವರ ತಾಲೂಕು, ನಾವು ಘಟ್ಟದ ಮೇಲ್ನವರು, ನೀವು ಘಟ್ಟದ ಕೆಳಗು. ಮೇಡಮ್, ಹೇಗೆ ಈ ಸೀರಿಯಲ್ಲು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ ತಾವು? ಯಾಕೆಂತಂದರೆ ಹೊನ್ನಾವರ ಅಲ್ಲಿ ಇಲ್ಲಿ ಬಂದು ಇದೇ ವಿಷಯಕ್ಕೆ ಅಂತ ಬಂದಾಗ, ಆ್ಯಕ್ಟ್ ಮಾಡಬೇಕು ಅಂತ ಬಂದಾಗ ಸಾಕಷ್ಟು ಕಷ್ಟಗಳಿರುತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಹೇಗೆ ತಮ್ಮ ಚಿಕ್ಕನಲ್ಲಿ ಈ ಥರದ ಕನಸಿದ್ದ? ಡೀಟೇಲ್ ಆಗಿ ಒಂದು ಸ್ವಲ್ಪ. ನನಗೆ ಕನಸಿತ್ತು ಅನ್ನೋದಕ್ಕಿಂತ ನಾನು ಬೇಸಿಕ್ಲಿ ಯಕ್ಷಗಾನ ಆರ್ಟಿಸ್ಟು. ಅಂದರೆ ನನ್ನ ಫ್ಯಾಮಿಲಿ ಎಲ್ಲರೂ ಆಲ್ಮೋಸ್ಟ್ ಯಕ್ಷಗಾನದಿಂದಲೇ. ನನ್ನ ಅಪ್ಪ ಆಗಿರ್ಬೋದು, ಚಿಕ್ಕಪ್ಪ, ದೊಡ್ಡಪ್ಪ, ಮಾವಂದಿರು ಎಲ್ಲರೂ ಆಲ್ಮೋಸ್ಟ್ ಯಕ್ಷಗಾನ. ಅದೇ ಒಂದು ನಿಮಿಷ, ತಾವು ಹೇಗೆ ಈ ಫೀಲ್ಡಿಗೆ ಬಂದ್ರಿ ಅಂತ? ನನಗೆ ಬರಬೇಕು ಅನ್ನೋ ಕನಸೇನಿರಲಿಲ್ಲ. ನಮ್ಮ ಮನೇಲಿ ಬೇಸಿಕ್ಲಿ ನಾನು ಯಕ್ಷಗಾನದಿಂದ ಬಂದಿರೋದು ಈ ಫೀಲ್ಡಿಗೆ. ನನ್ನ ತಂದೆ ಆಗಿರ್ಬೋದು, ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಮಾವಂದಿರು, ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲರೂ ಯಕ್ಷಗಾನ ಆರ್ಟಿಸ್ಟ್ಗಳೇ. ಸೊ ನಮ್ದೇನಾಯ್ತಂದರೆ ಥಿಯೇಟರ್ ಮಾಡಿದ್ದು ನಾನು, ಸಾಣೆಹಳ್ಳಿ ಥಿಯೇಟರು ಕೇಳಿರ್ಬೋದು ನೀವು. ಥಿಯೇಟರಿಂದ ಒಂದಿಷ್ಟು ತಿರುಗಾಟಗಳು ಮಾಡಿದೆ ನಾಟಕಗಳಲ್ಲಿ. ಮಾಲ್ತೇಶ್ ಬಡ್ಗೇರು ನಾಟಕಗಳ ಹೆಸರು ಕೇಳ್ಬೋದು. ನಾಟಕಗಳು ಒಂದು 50ಕ್ಕೂ ಮೇಲಾಗಿದೆ. ಮೇಜರ್ ಅಕ್ಕ ಮಹಾದೇವಿ ಅಂತ ಬಸವಲಿಂಗ ಸರ್ ಡೈರೆಕ್ಷನಲ್ಲಿ. ಆಮೇಲೆ ಮತ್ಸ್ಯಗಂಧಿ ಅಂತ ರೂಪಾಂತರ ಟೀಮ್ಗಳಲ್ಲಿ ಮಾಡಿದೆ ಕಲಾಕ್ಷೇತ್ರದಲ್ಲಿ, KCL ಚಂದ್ರ ಸರ್ ಡೈರೆಕ್ಷನಲ್ಲಿ. ಆಮೇಲೆ ಮದುಮಗಳು ಅನ್ನೋ ನಾಟಕ ಮಾಲ್ತೇಶ್ ಬಡ್ಗೇರ್ ಅವರ ಟೀಮು, ಸುರೇಶ ಅಂಗಳ್ಳಿ ಅವ್ರ ಟೀಮಲ್ಲಿ. ಹೀಗೆ ಒಂದಿಷ್ಟು ನಾಟ್ಯ ಯೋಗ, ಈ ಥರ ಒಂದಿಷ್ಟು ಟೀಮ್ಗಳಲ್ಲಿ ಮಾಡಿ ಕೊನೆಗೆ ಫೈನಲಿ ಇದು ನಾನೇನು ಆಡಿಷನ್ ಲುಕ್ ಟೆಸ್ಟ್ ಅಂತ ಕೊಟ್ಟಿರೋದು ಯಾವುದು ವರ್ಕ್ ಆಗಿಲ್ಲ. ಏನೋ ನನ್ನನ್ನು ಹುಡ್ಕೊಂಡು ಬಂತು, ಇದರಲ್ಲೇ ಮುಂದುವರ್ಕೊಂಡು ಹೋದೆ. ಆ ಥರ ಆಯಿತು ಅಷ್ಟೇ. ಒಂದು ವಿಶೇಷ ಏನು ಗೊತ್ತಾ, ಥಿಯೇಟ್ರು ಮತ್ತು ನಾಟ್ಯದಿಂದ ಬಂದವರಿದ್ದಾರೆ ಸಾಕಷ್ಟು ಜನ. ಆದರೆ ಯಕ್ಷಗಾನ ಮತ್ತು ಥಿಯೇಟ್ರಿಂದ ಬಂದಿರೋದು ನಾನು ಕೇಳಿದ್ದು ಇದೇ ಮೊದಲನೇ ಬಾರಿ ಮೇಡಮ್. ಹೌದು, ಇಷ್ಟೆಲ್ಲ ಥಿಯೇಟ್ರು, ಇದು ಹೊನ್ನಾವರದಿಂದ ಬೆಂಗಳೂರು. ಕನಸುಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸಾಕಾರಗೊಳಿಸ್ಕೊಳ್ಳೋದು ಸಾಕಷ್ಟು ಕಷ್ಟಪಡಬೇಕಾಗುತ್ತೆ. ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಯಾಕೆಂತಂದರೆ ನಮ್ಮ ಈ ಹೊನ್ನಾವರ ಅಂತ ಒಂದು ಹಳ್ಳಿಗಳು ಈ ಸಿನಿಮಾ ಸೀರಿಯಲ್ಲು ಆವಾಗ ನಾವು ಬರಬೇಕಾದ್ರಂತೂ ತುಂಬ ಕೆಟ್ಟ ಒಪಿನಿಯನ್ ಇತ್ತು. ನಾನು ಓಪನಾಗಿ ಹೇಳ್ತೀನಿ, ಅಯ್ಯ ಅವನು ನಾಟಕ ಮಾಡ್ತಾನಂತೆ, ಅವನೇನು ಸಿನಿಮಾ ಸೇರ್ಕೊಂಡ್ಬಿಟ್ಟಂತೆ, ಹಾಳಾಗೋದ ಅವನು ಅನ್ನೋದೇ ಸಾಕಷ್ಟಿತ್ತು. ಸೊ ನಾನು ಗಂಡು ಓಕೆ. ಈಗ ನಿಮ್ಮಂಥ ಒಂದು ಹುಡುಗಿ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನಿಮಗೆ ಏನಾದರೂ ಕಷ್ಟ ಅನ್ನಿಸ್ತಾ, ಅಥವಾ ನಿಮಗೆ ಸಪೋರ್ಟಿವ್ ಆಗೇ ನಿಂತ್ಕೊಂಡ್ರ ಅಂತ ನಾನು ಕೇಳೋದು. ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನ್ನ ಮನೇಲಿ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಯಾಕಂದರೆ ನಮ್ಮ ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಕಲೆಕ್ಟಲ್ಲೇ ಕೊಡ್ತಾರೆ. ಸೊ ಹಾಗಾಗಿ ಬ್ಯಾಡ್ ಕಾಮೆಂಟ್ಸ್ ಅಂತ ಎಲ್ಲೂ ಬಂದಿಲ್ಲ. ಬಂದಿರೋದನ್ನ ನಾನು ಹೊರಗಡೆ ಬಂದಿರ್ಬೋದೇನೋ, ಮೇ ಬಿ ನಾನು ಇಗ್ನೋರ್ ಮಾಡ್ತೀನಿ ಜಾಸ್ತಿ. ಗೊತ್ತಿಲ್ಲ ನನಗೆ, ನಾನು ಆ ಥರ ಕಾಮೆಂಟ್ಗಳನ್ನೆಲ್ಲ ಇಗ್ನೋರ್ ಮಾಡ್ತೀನಿ. ಮಾಡ್ಬಿಡ್ಬೇಕು, ಯಾವುದಕ್ಕೂ ಬಂದಿಷ್ಟೇ ರೀ ಕಾಮೆಂಟ್ಗಳು ಬರುತ್ತೆ ಹೋಗುತ್ತೆ. ಆದರೆ ನಮ್ಮ ಗುರಿ ಏನಿರುತ್ತಲ್ಲ ಅದು ನೇರವಾಗಿರಬೇಕು. ಅದು ಸಾಧಿಸೋ ತನಕ ಯಾವ ಕಾಮೆಂಟ್ಗಳಿಗೂ ತಲೆ ಕೊಡಬಾರ್ದು. ಆಮೇಲೆ ಅದೇ ಕಾಮೆಂಟ್ಗಳು ಬೇರೆ ರೀತಿಯಲ್ಲಿ ಬರುತ್ತೆ, ಓಹೋ ಅಂತ, ನನಗೆ ಗೊತ್ತಿತ್ತು ಅವಳು ಹಿಂಗೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ನನಗೆ ಇನ್ನೊಂದೇನಂದರೆ, ನಾನು ಯಕ್ಷಗಾನದಲ್ಲೇ ನಾನು ಮುಂದುವರಿಬೇಕು ಅನ್ನೋದು ಇದ್ದದ್ದು. ಅದನ್ನು ಗಂಡು ಕಲೆ ಅಂತಾರೆ, ಅದು ಹೆಣ್ಮಕ್ಳಿಗೆ ಚಾಲೆಂಜ್ ಅದು ಯಕ್ಷಗಾನ ಮಾಡೋದು.
ಅದು ಏನೋ ಗೊತ್ತಿಲ್ಲ, ಮಿಸ್ ಆಗಿ ಈ ಕಡೆ ಜಂಪ್ ಆಗಿಬಿಟ್ಟಿದ್ದೀನಿ. ಅದೇ ಹೇಳೋದು, ತಾಯಿ ಸರಸ್ವತಿ ತಮ್ಮ ಮಕ್ಕಳಲ್ಲಿರುವಂಥ ಕಲೆಯನ್ನು ತನಗೆ ಬೇಕಾದ ರೀತಿಯಲ್ಲಿ ರೂಪಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಾವು ಒಂದು ಉದಾಹರಣೆ. ತಮ್ಮ ಈಗ ಹೊನ್ನಾವರದಲ್ಲಿ ಹಳ್ಳಿ, ಮತ್ತು ಸ್ಕೂಲು, ಆಮೇಲೆ ಕಾಲೇಜ್ ಇರುತ್ತೆ, ಅಥವಾ ನಿಮ್ಮ ಈ ನಾಟಕಗಳಿರ್ಬೋದು, ಇದರಲ್ಲಿ ತಮ್ಮ ಆತ್ಮೀಯರು ತಮಗೆ ಸಪೋರ್ಟ್ ಆಗಿರುವಂಥ ಗೆಳೆಯರ ಬಗ್ಗೆ ಅವ್ರನ್ನೇನಾದ್ರು ನೆನೆಸ್ಕೋಬೇಕು ಅಂತ ಅನ್ನೋದಾದರೆ? ನೆನೆಸ್ಕೊಂಡವ್ರು ಯಾರೂ ಇಲ್ಲ. ಯಾಕಂದರೆ ನನಗೆ ಸಪೋರ್ಟ್ ಮಾಡಿರೋದಂದರೆ ನಾನು ಬೆಂಗಳೂರಿಗೆ ಬಂದಮೇಲೆ ಸಿತಾರ ಅಂತ ಗೊತ್ತಿರುತ್ತೆ ನಿಮಗೆ, ಆರ್ಟಿಸ್ಟು. ಅವರು ನಿರಾಸಂ. ಹಾಂ, ಕರೆಕ್ಟು. ನನ್ಗೆ ಅವರೇ ಒಂದು ಸ್ವಲ್ಪ ಬೆಂಗಳೂರಿಗೆ ಬಂದಮೇಲೆ ಅವರಿಂದ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಬಿಟ್ಟರೆ ನನಗೆ ಆ ಕಲಾವಿದರಲ್ಲಾಗಿರ್ಬೋದು, ಹೊರಗಡೆಯವರು ಯಾರು ಹೆಲ್ಪ್ ಅಂತ ಯಾರೂ ಮಾಡಿಲ್ಲ, ಅಥವಾ ನನಗೆ ಬ್ಯಾಕ್ ಸಪೋರ್ಟ್ ಅಂತ ಯಾರೂ ಇದು ಮಾಡಿಲ್ಲ. ಅವರೊಬ್ಬರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರು ಸ್ಟಾರ್ಟಿಂಗ್ ನಾನು ಬೆಂಗಳೂರು ಬಂದಾಗ. ಬಿಕಾಸ್ ಅವರು ಕಾಂಟೆಂಪ್ರರಿ ಡಾನ್ಸ್ ಅಂತ ಕ್ಲಾಸಸ್ ತೊಗೊಳಕ್ಕೆ ಸಾಣೆಹಳ್ಳಿಗೆ ಬಂದಿದ್ರು. ಅಲ್ಲಿಂದ ನನಗೆ ಅವ್ರು ಪರಿಚಯ ಆಗಿದ್ದು. ನಮ್ಮೂರಲ್ಲಿ ಗೊತ್ತಲ್ಲ ನಿಮಗೇನೆ, ಅವರಿಗೆ ನಾಟಕಗಳ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಯಕ್ಷಗಾನನೇ ಜಾಸ್ತಿ ಅಲ್ಲಿ, ಬಡಗುತಿಟ್ಟು ಯಕ್ಷಗಾನ. ಬಡಗು. ನಾನು ಒಂದು ಕೇಳ್ಬೋದಾ, ಈ ಯಕ್ಷಗಾನದಲ್ಲಿ ಭಾಗವತಿಕೆ ಅಂತ ಇರುತ್ತೆ, ಯಾವುದಾದ್ರೂ ಅಥವಾ ನೀವು ಬೇರೆ ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಇದ್ದಿದ್ದರೆ ಯಕ್ಷಗಾನದ ಭಾಗವತಿಕೆಯಲ್ಲಿ ಏನಾದರೂ ಆ ಒಂದು 4 ಸಾಲುಗಳು, ಆ ಪದ್ಯ ಏನಿದ್ರೆ ಒಂದು ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನು ಮಾಡಿರೋದು 2 ಪ್ರಸಂಗ ಯಕ್ಷಗಾನದಲ್ಲಿ. ನಮ್ಮ ಫ್ಯಾಮಿಲಿಲೆಲ್ಲರೂ ಯಕ್ಷಗಾನದಲ್ಲೇ ಮುಳುಗಿದ್ದಾರೆ. ನಾನು ನನ್ನ ಸಿಸ್ಟರು ಯಕ್ಷಗಾನದಲ್ಲಿ ಮುಂದುವರಿಬೇಕು ಅಂತಿದ್ವಿ, ಬಟ್ ಅದಾಗಿಲ್ಲ. ಸೊ ಹಾಗಾಗಿ ಅಷ್ಟೊಂದು ಪರಿಣಿತಲ್ಲ ನಾನು. ಇದು ಇಷ್ಟಿದ್ದವರು ನೀವು ಥಿಯೇಟರ್ ಇರ್ತೀರಿ ಅಂತಂದಾಗ, ಅಥವಾ ಯಕ್ಷಗಾನದಲ್ಲಿ ಇರ್ತೀರಿ ಅಂತಂದಾಗ ಸಂಗೀತದ ಟಚ್ ಅಂತೂ ಇದ್ದೇ ಇರುತ್ತೆ. ಏನು ಹಾಡು ಹೇಳಿಸ್ಬೇಕು ಅಂದ್ಕೊಂಡಿದ್ದೀರಾ? ಯಾವುದೇ ರೂಟಲ್ಲಿ ಅಲ್ಲ, ಯಾವುದೇ ರೂಟಲ್ಲಿ ಬಂದು ನನ್ನ ರೂಟ್ ಇಂಥದ್ದೇ ಅಂತ ಇರುತ್ತೆ, ಅದೇ ರೂಟಲ್ಲೇ ನಾನು ಬರೋದು. ಅಲ್ಲಿ ನೀವು ಬಂದಿಲ್ಲ ಅಂತಂದ್ರು ಅದನ್ನು ಅಲ್ಲಿಗೆ ಆ ದಾರಿಗೆ ನಾನು ತಂದೆ ತರ್ತೀನಿ. ಸೊ ಸಂಗೀತದಂತೂ ಅದು ಈ ಸಂಗೀತ ಈ ಥರದ್ದು ಬೇಡನೆ. ಇದು ಆ ರಂಗಗೀತೆ ಏನು ಅದ್ರ ಇದು ಅದು ಯಾವುದಾದ್ರು ತಾವೊಂದು 50 ನಾಟಕ ಮಾಡಿದ್ರು ಅಂತ ತಮಗೆ ಇಷ್ಟವಾದಂಥ ಒಂದು ರಂಗಗೀತೆ ನನಗೆ ಒಂದು 4 ಸಾಲು ಹೇಳಿದ್ರೆ ಸಾಕು. ಅಷ್ಟೊಂದು ಸುಮಧುರ ಕಂಠ ಏನಿಲ್ಲ, ಏನು ಬೇಕಾಗಿಲ್ಲ. ತಿಳಿತಾ ಪ್ರತಿಭೆ ಒಂದು ಹಿಂಗೆ ಹೊರಗೆ ಹಾಕ್ರಿ, ಹೊನ್ನಾವರ್ದು ಒಳ್ಳೆ ಕಥೆ ಆಯ್ತು. ಎಲ್ಲವಳೆಲ್ಲವಳು ಸಾಂಗ್ ಎಲ್ಲವಳೆಲ್ಲವಳೆಲ್ಲವಳು ನಿಲದಾಡುವ ಕಂಗಳ ಸೊಲ್ಲವಳು. ಎಲ್ಲವಳೆಲ್ಲವಳೆಲ್ಲವಳು ನಿಲದಾಡುವ ಕಂಗಳ ಸೊಲ್ಲವಳು. ಗಿಡಗಳ ಮರೆಯಿಂದಾರಿಗೂ ತೋರದೆ ನನ್ನನೆ ನೋಡುವ ಮರುಳವಳು. ಕೆಂದಾವರೆ ಕೆನ್ನೆಯ ಕುರುಳವಳು. ಎಲ್ಲವಳೆಲ್ಲವಳೆಲ್ಲವಳು ನಿಲದಾಡುವ ಕಂಗಳ ಸೊಲ್ಲವಳು. ನಾಗನಿದೇವ್ರೆ ತುಂಬಾ ಎಲ್ಲ ಚೆನ್ನಾಗಿ ಹಾಡಿದ್ರಿ. ನನಗೆ ಯಾಕೋ ಇಷ್ಟೊಂದು ನಿಮ್ಮಲ್ಲಿ ಒಂದು ನಾಟಕ ಅಂದರೆ ಥಿಯೇಟರ್ ಇರ್ಬೋದು, ಅಥವಾ ಯಕ್ಷಗಾನ ಇರ್ಬೋದು, ಸಂಗೀತ ಕ್ಷೇತ್ರ ಇರ್ಬೋದು, ಇನ್ನೂ ಏನೋ ಕಮ್ಮಿ ಡಾನ್ಸ್ ಮಾಡಿ ಅಂತ ಹೇಳ್ತೀರಾ? ಇಲ್ಲ ಯಾಕಂದ್ರೆ ಮಾಡಿ ಅಂತ ಹೇಳ್ತಿದ್ದೆ. ಇದು ಎಷ್ಟು ದೊಡ್ಡದು ಇಲ್ಲದೆ ಇರೋದ್ರಿಂದ ಇಲ್ಲ, ಇನ್ನೊಂದು ದಿವಸ ಬಂದು ಸಿಗ್ತೀನಿ. ಅವಾಗ ನನ್ನ ವ್ಲಾಗ್ ಇನ್ನೂ ಬೆಳೆದಾಗ ಮಾಡ್ತೀನಿ. ಅದನ್ನ ನೀವು ತಲೆನೇ ಕೆಡಿಸ್ಕೋಬೇಡಿ. ಬಟ್ ನನಗೆ ಏನು ಅನಿಸ್ತಿದೆ ಅಂತಂದರೆ, ಯಕ್ಷಗಾನ, ನಾಟಕ, ಈ ಸಂಗೀತ, ಆಮೇಲೆ ಈ ಸೀರಿಯಲ್ಲು, ಇಷ್ಟೆಲ್ಲ ಆದಾಗ ನನಗೇನೋ ಒಂದು ಯಾಕೆ ಯಾವ ಹುಡುಗರು ನಿಮಗೆ ಪ್ರಪೋಸಲ್ಲು ಅಥವಾ ಲವ್ ಅಥವಾ ಏನು ಮೇಡಮ್ ಹೇಳಿ, ಅದ್ರ ಬಗ್ಗೆ ಏನು ಇದಿಲ್ಲ. ನಂದು ಲವ್ ಮ್ಯಾರೇಜೇ. ನಾನು ಹುಡುಕಾಟದಲ್ಲಿದ್ದೀನಿ. ಇದು ಸುಳ್ಳು. ಇಲ್ಲ, ಎಲ್ಲರೂ ಇದನ್ನೇ ಹೇಳ್ತಾರೆ ಸುಳ್ಳು ಅಂತ. ನಿಜವಾಗ್ಲೂ ನಾನು ಹುಡುಕಾಟದಲ್ಲಿದ್ದೀನಿ. ಹೌದಾ? ಹಾ. ಮತ್ತೆ ಮೊನ್ನೆ ನಂಬಲ್ಲ. ಈ ವ್ಯಾಲೆಂಟೈನ್ಸ್ ಡೇ ಅಲ್ಲಿ ಅಂತ ಮಾಡೋದು? ಎಂಥದ್ದು ಮಾಡಲಿಲ್ಲ. ಶಿವರಾತ್ರಿ ಹಬ್ಬ ಮಾಡಿದೆ ಅಷ್ಟೇ. ಹೌದಾ? ಹೀಗೆ ಮೇಡಮ್ ಅವರೇ, ತಾವು ಹೊನ್ನಾವರದಿಂದ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಬೆಂಗಳೂರಿಗೆ ತಮ್ಮ ಪ್ರತಿಭೆ ಮತ್ತು ದುಡಿಮೆಗೋಸ್ಕರ ಇಲ್ಲಿ ಬಂದಿದ್ದೀನಿ. ತಮಗೆ ಸಾಕಷ್ಟು ಯಶಸ್ಸು ಸಿಗಲಿ,
ಒಂದು ಈ ನಮ್ಮ ಸೀರಿಯಲ್ ಇರ್ಬೋದು, ಸಿನಿಮಾ ಫೀಲ್ಡಲ್ಲಿ ಒಂದು ಮೇರು ನಟಿಯಾಗಿ ಬೆಳೀನಿ ಅಂತ ನಾನು ನನ್ನ ಲಾಗ್ ಮುಖಾಂತರ ಹೇಳ್ತಾ ಇದ್ದೀನಿ. ಆ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ನಮ್ಮದು ಕೂಡ ಒಂದು ಗಂಡ ಹೆಂಡತಿ ವ್ಲಾಗ್ ಮಿಸಸ್ ಆ್ಯಂಡ್ ಮಿಸ್ಟರ್ ಅನ್ಶು ಅಶೋಕ್ ಹೆಗಡೆ ಅಂತ. ನಿಮ್ಮ ಅಭಿಮಾನಿಗಳಿಗಾಗಲಿ ಅಥವಾ ನಿಮ್ಮ ನೆಂಟರಿಷ್ಟರು ಬಂಧು ಬಳಗ ಒಂದು ಆ ಸಬ್ಸ್ಕ್ರೈಬ್ ಅದೇನೋ ಹೇಳ್ತಾರೆ, ನನಗೆ ಗೊತ್ತಾಗಲ್ಲ ಅದೇನೇನು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಈ ಬ್ಲಾಗ್ಗಳನ್ನ ನೋಡ್ತಾ ಇದ್ದೀರೋ ಆ್ಯಂಡ್ ಯಾರ್ಯಾರು ನೋಡ್ತಾ ಇಲ್ವೋ ಎಲ್ಲರೂ ಕೂಡ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಏನು ಅನ್ಶು ಅಶೋಕ್ ಹೆಗಡೆ ಅಂತ. ಅನ್ಶು ಅಶೋಕ್ ಹೆಗಡೆ ಅನ್ಸು ಅಶೋಕ್ ಹೆಗ್ಡೆ ಅಂತ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ರೀಚ್ ಆಗಲಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಜೊತೆಗೆ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ, ಯಾಕಂದರೆ ಅವ್ರದ್ದು ಚಾನಲಲ್ಲಿ ಏನೇನು ವಿಡಿಯೋಸ್ ಹಾಕ್ತಾರೋ ಅದನ್ನು ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ತಮ್ಮ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ, ನಮ್ಮ ಲಾಗಿಗೋಸ್ಕರ ಕೊಟ್ಟಿದ್ದೀರಿ. ಹೊನ್ನಾವರದ ನಾಗನಿಧಿ ಅವರೇ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ನಿಮಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸ್ವಾಗತ. ಹೇಗನ್ನಿಸ್ತು ನಮ್ಮ ಹೊನ್ನಾವರದ ಕೂಸು ನಾಗನಿಧಿ? ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು. ಕೂಸೆ, ಅದ್ಭುತವಾದಂಥ ಪ್ರತಿಭೆ ಇದೆ ನಿನ್ನಲ್ಲಿ. ನೀನು ಈ ಧಾರಾವಾಹಿ ಕ್ಷೇತ್ರ ಇರ್ಬೋದು, ಅಂದರೆ ಕಿರುತೆರೆ ಕ್ಷೇತ್ರ ಇರ್ಬೋದು, ಅಥವಾ ಹಿರಿತೆರೆ ಕ್ಷೇತ್ರ ಇರ್ಬೋದು, ಉಜ್ವಲವಾದಂಥ ಭವಿಷ್ಯನ ರೂಪಿಸ್ಕೋ. ತುಂಬ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.